ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳು ಪ್ರಿಯ, ಎಲ್ಲ ಧರ್ಮಗಳು ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಕೂರಿಸಿದ್ದಾರೆ. ಅಂತ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಂಡಿರ್ತಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಅಂತ ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೀವಿ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಆದರೆ ಹಾಗಲ್ಲ, ಅವರು ಎಲ್ಲ ಹೊಸ ಗಾಯಕಿಯರಿಗೆ ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಮತ್ತು ಕೆಲವು ವಿಡಿಯೋಸ್ ನಾನು ನೋಡಿದ್ದೀನಿ, ಅವರ ಸಮಕಾಲೀನರು ಕೆಲವರೆಲ್ಲ ಒಟ್ಟುಗೂಡಿ ಕೆಲವು ಹಾಡುಗಳನ್ನು ಅದ್ರ ಬಗ್ಗೆ ಮಾತಾಡೋದನ್ನು, ಅಂದರೆ ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಅವತ್ತು ಅವರಾಗಲಿ ಅವ್ರ ಮಗ ಆಗಲಿ ಇವನು ಕೆಲಸದವನಿಗೆ ಅವನು ಓದಿದ್ದಿಲ್ಲ. ಅವರಂಥ ವ್ಯಕ್ತಿತ್ವ, ಅವರಂಥ ಒಬ್ಬರು ಯಾರು ಸಿಗಲ್ಲ ಸರ್. ಅವ್ರು ಇವಾಗ ತೀರೋಗಿದ್ದಾರೆ ಅಂದರೆ ಅರ್ಗಿಸ್ಕೊಳ್ಳೋಕ್ಕಾಗದಿರೋ ವಿಷಯ. ಅಂದರೆ ಅವ್ರು ಆಡಿರೋ ಒಂದೊಂದು ಹಾಡು, ಒಂದೊಂದು ನಕ್ಷತ್ರ, ಅವ್ರು ಹೇಳಿದಂಗೆ ಸೂರ್ಯ ಚಂದ್ರ ಇರೋವರೆಗೂ ಅವ್ರ ನೆನಪು ಇದ್ದೇ ಇರುತ್ತೆ ಸರ್. ಭಾರತದಾದ್ಯಂತ ಅವರು ಪ್ರಸಿದ್ಧಿಯನ್ನು ಪಡೆದಿದ್ರು. ಅವರ ಕೊನೆಯುಸಿರು ಇಲ್ಲಿ ಬಂದು ಮಣ್ಣಾಗಿದೆಯಲ್ಲ, ಅವರ ಆತ್ಮ ಇಲ್ಲಿ ಮಣ್ಣಾಗ್ತಾ ಇದೆಯಲ್ಲ. ಅಂದರೆ ನಮ್ಮ ಮೈಸೂರಿನ ಒಂದು ಇದು ಸಮ್ಮಿಳಿತ ಆಗಿದೆ ಅನ್ನೋದೇ ನಮಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ, ಖುಷಿ ಅನಿಸುತ್ತೆ. ಆದರೆ ಅವರ ಒಂದು ವಿಷಯ ಕೇಳಿ ಭಾಳ ತುಂಬ ದುಃಖ ಆಯಿತು.
ಮತ್ತು ಸರ್ಕಾರದ ಇಲಾಖಾವತಿಯ ಸರ್ಕಾರದ ಅಂದಿನ ಮಂತ್ರಿಗಳು ಮತ್ತು ಇಂದಿನ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಇಲಾಖೆಯ ವತಿಯಿಂದ ಈ ದೇವಾಲಯವನ್ನು ಜೀರ್ಣೋದ್ಧಾರವನ್ನುಗೊಳಿಸಿ ಈ ದಿವಸ ಶ್ರೀ ಸ್ವಾಮಿಯವರನ್ನು ಜೀರ್ಣೋದ್ಧಾರ ಪ್ರತಿಷ್ಠಾ ಎಂಬ ಶಾಸ್ತ್ರದ ವಾಕ್ಯದಂತೆ ಸ್ವಾಮಿಯವರನ್ನು ಪುನಃ ಆ ಇರುವ ಸ್ಥಾನದಲ್ಲಿ ಸ್ಥಾಪಿಸಿ ಪ್ರತಿಷ್ಠಾಪಿಸಿ ಆಲಯ ಪ್ರತಿಷ್ಠಾ, ವಿಮಾನ ಗೋಪುರ ಕಳಶ ಪ್ರತಿಷ್ಠಾ, ಕುಂಭಾಭಿಷೇಕ ಕಾರ್ಯಗಳನ್ನು ಈ ದಿವಸ ನಡೆಸಲಾಯಿತು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.